ಹಾಯ್ ಗೈಸ್, ವೆಲ್ಕಮ್ ಟು ಸುಮಾ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಸ್ಪೆಷಲ್ಲು ಏನೋ ಒಂದು ಸಣ್ಣಗೆ ಮಾಡ್ತಿದ್ದೀವಿ. ಬಟ್ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಫಿಶ್ ಮಾಡ್ತಿದ್ದೀವಿ, ಬೂತಾಯಿ. ನಾವು ಬೈಗೆ ಮೀನು ಅಂತೀವಿ, ಮಂಗ್ಳೂರು ಸೈಡ್ ಬೂತಾಯಿ ಅಂತಾರೆ. ಇವತ್ತು ಫಿಶ್ ಮಾರ್ಕೆಟ್ಗೆ ಹೋಗಿದ್ವಿ. ಒಂದ್ಸಲ ಈ ಥರ ಫುಲ್ಲು ಗಿರ್ರಂತವ್ರಿ ಮೀನು ರೇಟ್ ಕೇಳಿಬಿಟ್ಟು ಏನಪ್ಪ ಬೂತಾಯಿ ಇದು ಅರ್ಧ ಕೆ ಜಿಗಿನ್ನ ಒಂದು 2 ಮೀನು ಜಾಸ್ತಿ ಇದೆ. ಇದೇ ಇಷ್ಟು ಮೀನಿಗೆ 250 ಕೊಟ್ಟಿದ್ದೀವಿ. 1 ಕೆ ಜಿ ಬೂತಾಯಿ ಮೀನಿಗೆ ಆಲ್ಮೋಸ್ಟ್ 410 ಏನೋ ಹೇಳಿದ್ರು. ಫುಲ್ಲು ಮೀನು ರೇಟ್ ಕೇಳಿಬಿಟ್ಟು ಫುಲ್ ತಲೆ ತಿರುಗಿಬಿಡ್ತಪ್ಪ ದೇವ್ರೆ, ಎಷ್ಟೊಂದು ರೇಟ್ ಹೇಳ್ತಾರಲ್ಲ. ಅದು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮೀನಿಗೆ. ಇವಾಗ ಮೀನು ಫ್ರೈ ಮಾಡ್ತಿದ್ದೀನಿ, ಸಾಂಬಾರು ಮಾಡ್ತಿಲ್ಲ. ನಾನು ಮೀನು ಫ್ರೈ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಹುಣಸೆ ಹಣ್ಣನ್ನ ನೆನೆಸ್ಬಿಟ್ಟು ತಿರ್ಸಿರೋದು ಇದು. ಆಮೇಲೆ ಅದಕ್ಕೆ ಉಪ್ಪು ಹಾಕಿಬಿಟ್ಟು ತಿರ್ಸಿದ್ದೀನಿ. ಅಂದರೆ ನನ್ನ ಸ್ಟೈಲಲ್ಲಿ ಮಾಡೋದು ತೋರಿಸ್ತಿದ್ದೀನಿ. ಲಿಂಬು ಹಾಕಲ್ಲ, ಹುಣಸೆ ಹಣ್ಣನ್ನೇ ಯೂಸ್ ಮಾಡೋದು ನಾನು ಆಲ್ಮೋಸ್ಟ್. ಆಮೇಲೆ ಅರಿಶಿನ ಪುಡಿ, ಕಾಳು ಮೆಣಸು ಮತ್ತು ಖಾರದ ಪುಡಿ. ಇವಾಗ ಮಾಡೋದು ನೋಡೋಣ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮಾಡಿರೋದು ಮನೆಯಲ್ಲಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಹಸಿಮೆಣಸು ಹಾಕಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಸಿಮೆಣಸು ಹಾಕಿದ್ದೀನಿ. ಆಲ್ಮೋಸ್ಟ್ 2 ಸ್ಪೂನ್ ಹಾಕಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆಲ್ಮೋಸ್ಟ್ ಮನೆಯಲ್ಲೇ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಬೇಕು. ಯಾಕೆ ಅಂದರೆ ಮನೇಲಿ ಮಾಡಿದಷ್ಟು ಹೈಜಿನಿಕ್ಕಾಗಿ ಮತ್ತು ಫುಲ್ ಹೆಲ್ದಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ಹೊರಗಡೆಯಿಂದ ತಂದಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅದನ್ನು ಯೂಸ್ ಮಾಡಲ್ಲ. ಇವಾಗ ಹುಣಸೆ ಹಣ್ಣಿನ ಪೇಸ್ಟ್ ಹಾಕ್ತಿದ್ದೀನಿ. 2 ನಾನು ತಗೊಂಡಿರೋದು 3 ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ ಹುಳಿ ಆಗಿದ್ದರೆ ನನಗಿಷ್ಟ, ಅದಕ್ಕೋಸ್ಕರ ನಾನು ತಗೊಂಡಿದ್ದೀನಿ. ಅದನ್ನು 3 ಸ್ಪೂನ್ ಹಾಕಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಆಲ್ಮೋಸ್ಟ್ 1 ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ಯಾಕೆಂದರೆ ಅದು ಥರ ಗೋಲ್ ಸ್ಮೆಲ್ ಇರುತ್ತೆ ಬೂತಾಯಿ ಮೀನು, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅರಿಶಿನ ಪುಡಿನ. ಇವಾಗ ಅದಕ್ಕೆ ಹುಣಸೆಹಣ್ಣು ತಿರ್ಸಿದ್ದೀನಲ್ಲ ಪೇಸ್ಟ್, ಅದಕ್ಕೆ ಉಪ್ಪು ಹಾಕಿರೋ ಕಾರಣ ನಾನು ಇವಾಗ ಅದಕ್ಕೆ ಉಪ್ಪು ಆ್ಯಡ್ ಮಾಡ್ತಿಲ್ಲ. ಟೇಸ್ಟ್ ನೋಡ್ಕೊಂಬಿಟ್ಟು ಉಪ್ಪು ಬೇಕನ್ಸಿದ್ರೆ ಮಾತ್ರ ಉಪ್ಪು ಆ್ಯಡ್ ಮಾಡ್ತಿದ್ದೀನಿ. ಇದು ಒಂದು ½ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಯಾಕೆಂದರೆ ಕಾಳು ಮೆಣಸು ಪುಡಿ ಹಾಕೋದಿದೆ, ಹಾಗೆ ಹಸಿಮೆಣಸು ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ರುಬ್ಬೋದಕ್ಕೆ ಹಾಕಿರೋ ಕಾರಣ ನಾನು ಅದನ್ನು ಸ್ವಲ್ಪ ಹಾಕಿದ್ದೀನಿ. ಅದರಲ್ಲೂ ನನ್ನ ಹತ್ರ ಇರೋವಂತಹ ಚಿಲ್ಲಿ ಪೌಡ್ರ್ ಸಿಕ್ಕಾಪಟ್ಟೆ ಖಾರ ಇದೆ, ಅದಕ್ಕೋಸ್ಕರ ನಾನು ನನ್ನ ಟೇಸ್ಟಿಗೆ ಬೇಕಾಗಿರೋಷ್ಟು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಕಾಳು ಮೆಣಸು ಪೌಡ್ರ್ ಹಾಕಿದ್ದೀನಿ. ಇವಾಗ ಇದನ್ನೆಲ್ಲ ಕ್ಲೀನಾಗೆ ಮಿಕ್ಸ್ ಮಾಡ್ತಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ಇದಕ್ಕೆ ಮೀನು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಕಪ್ಪಾಗಿ ಕಾಣಿಸ್ತಿದೆ ಮಸಾಲ, ಯಾಕೆಂದರೆ ಹುಣಸೆಹಣ್ಣಿನ ಪೇಸ್ಟ್ ಹಾಕಿದ್ದೀನಲ್ಲ ಅದಕ್ಕೋಸ್ಕರ. ಆಲ್ಮೋಸ್ಟ್ ನಮ್ಮ ಹಳ್ಳಿ ಸೈಡೆಲ್ಲ ನಾವು ಈ ಥರ ಮಾಡ್ತಿದ್ದೀವಲ್ಲ, ಹೀಗೆ ಮಾಡೋದು ಜಾಸ್ತಿ. ಅದಕ್ಕೋಸ್ಕರ ನನಗೂ ಇದೇ ಥರನೇ ಇಷ್ಟ. ಲೆಮನ್ ಹಾಕೋದು ಕಡಿಮೆ, ನಾನು ಲೆಮನ್ನ ಯೂಸ್ ಮಾಡೋದಿಲ್ಲ. ಇದಕ್ಕೆ ಲಾಸ್ಟಲ್ಲಿ ಫ್ರೈ ಮಾಡೋ ಟೈಮಲ್ಲಿ ಕಾರ್ನ್ಫ್ಲೋರ್ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ತೀನಿ. ಯಾಕೆಂದರೆ ಮಸಾಲ ಎಲ್ಲ ಫುಲ್ ಕ್ಲೀನಾಗಿ ಮ್ಯಾರಿನೇಟ್ ಅಂದರೆ ತವಾದೆಲ್ಲ ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಇವಾಗ ಮೀನನ್ನೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡಿದ್ದೀನಿ. ನಮ್ಮ ವೀಡಿಯೋಸ್ನು ಆಲ್ಮೋಸ್ಟ್ ಎಲ್ಲರೂ ನೋಡ್ತೀರಾ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಂತ ಕೇಳ್ತೀನಿ. ನಮ್ಮದು ಒಂದು ಸಣ್ಣ ಪ್ರಯತ್ನ ಅಷ್ಟೇ, ನಮಗೂ ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ ಅಂತ ಕೇಳೋದಷ್ಟೇ. ನೀವು ನಮ್ಮ ವೀಡಿಯೋಸ್ನೆಲ್ಲ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕ್ ಮಾಡಿದ್ರೇ ನಮಗೂ ಮತ್ತು ಇನ್ನು ವೀಡಿಯೋಸ್ ಮಾಡೋದಕ್ಕೆ ಒಂದು ಆಸಕ್ತಿ ಬರುತ್ತೆ, ಖುಷಿ ಅನಿಸುತ್ತೆ. ನಮಗೂ ಸಪೋರ್ಟ್ ಮಾಡೋರು ಇದ್ದಾರಲ್ಲ, ನಾವು ಮಾಡೋಣ ಇನ್ನು ವೀಡಿಯೋ ಅಂತ ಹೇಳಿ ನಮಗೂ ಆಸೆ ಬರುತ್ತೆ. ನಮ್ಮ ವೀಡಿಯೋಸ್ನ ನೋಡ್ತಿದ್ದೀರಾ, ನೋಡ್ತಿಲ್ಲ ಅಂತಿಲ್ಲ, ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಪ್ಲೀಸ್ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಿದ್ದೀನಿ. ಇವಾಗ ಫಿಶ್ನ ಮ್ಯಾರಿನೇಷನ್ ಮಾಡಿದ್ದೀನಿ. ಇದನ್ನು ಆಲ್ಮೋಸ್ಟ್ 1 ಅವರ್ ಹಾಗೆ ಬಿಡಬೇಕು. ಯಾಕೆಂದರೆ ಫಿಶ್ ಅದು ಮಸಾಲ ಅಷ್ಟು ಪೂರ್ತಿ ಕ್ಲೀನಾಗಿ ಉಪ್ಪು ಮತ್ತು ಖಾರ ಇದನ್ನೆಲ್ಲ ಫುಲ್ ಕ್ಲೀನಾಗಿ ಮ್ಯಾರಿನೇಷನ್ ಆಗಬೇಕಲ್ಲ, ಅದಕ್ಕೋಸ್ಕರ ಅದನ್ನು 1 ಅವರ್ ಹಾಗೆ ಇಡ್ತಿದ್ದೀನಿ. ಇವಾಗ
ನೋಡಿ ಇವಾಗ 1 ಅವರ್ ಆಗಿದೆ ನಾನಿಟ್ಟು. 1 ಅವರಲ್ಲಿ ಆಲ್ಮೋಸ್ಟ್ 2 ಅವರೇ ಆಯ್ತು. ಇವಾಗ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ಇದನ್ನು ಮಿಕ್ಸ್ ಮಾಡಬೇಕೀಗ ಕ್ಲೀನಾಗೆ. ಫಿಶ್ಗೆ ಬೈಂಡಿಂಗ್ ಆಗಬೇಕಲ್ಲ ಮಸಾಲ ಎಲ್ಲ, ಅದಕ್ಕೋಸ್ಕರ ಕ್ಲೀನಾಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಈಗ ಕವರ್ ಮೇಲೆ ಹಾಕಿದ್ದೀನಿ. ಆ್ಯಕ್ಚುಲಿ ನಾನು ಕೊಬ್ಬರಿನೇ ಹಾಕಿದ್ದೀನಿ. ಮೇಲ್ಗಡೆ ಮಸಾಲ ಸ್ವಲ್ಪ ಹಾಕ್ಬಿಟ್ಟು ನಿಮಿಷ ಮಾಡೋಣ ಇದಕ್ಕೆ. ನೋಡಿ ಇವಾಗ ಫಿಶ್ ಫ್ರೈ ಮಾಡ್ತಿದ್ದೀನಿ. ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಸರಿ ಕ್ಲೀನಾಗಿ ಬೇಯಬೇಕು. ಮೀನು ಕ್ಲೀನಾಗಿ ಬೇಯೋ ಥರನೇ ಬೇಯಿಸ್ಬೇಕದು. ಫುಲ್ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಫುಲ್ ಹೊತ್ತೋಗ್ಬಿಡುತ್ತದೆ, ಕಪ್ಪಾಗಿಬಿಡ್ತವೆ, ಟೇಸ್ಟ್ ಇರೋಲ್ಲ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಬೇಯಿಸ್ಬೇಕು. ಕರಿಬೇವು ನಮ್ಮ ಹತ್ರ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಕರಿಬೇವು ಮೇಲೆ ಹಾಕಿಲ್ಲ. ಕರಿಬೇವು ಹಾಕಿದ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ಖಾಲಿಯಾಗಿರೋ ಕಾರಣ ನಾನು ಹಾಕಿಲ್ಲ ಅಷ್ಟೇ. ಇವಾಗ ಲೋ ಫ್ಲೇಮಲ್ಲಾಗಲೇ ಒಂದು ಸೈಡ್ ಬೆಂದಿದೆ. ಸೊ ಇದು ಎರಡನೇ ಸೈಡ್ ಇವಾಗ ತಿರ್ಗಿ ಹಾಕಿದ್ದೀನಿ. ಇದು ಲೋ ಫ್ಲೇಮಲ್ಲಿ ಬೇಯಿಸಿದೆ. ಇದು ಸಿಮ್ಮಾಗಿದೆ. ಅದು ನಿಧಾನ ಸಣ್ಣ ಉರಿ ಬಂದ್ರೇ ಮೇನ್ ಕ್ಲೀನಾಗಿ ಬೆಂದಿರುತ್ತೆ. ಆಮೇಲೆ ಕಪ್ಪಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವಾಗದು ಇನ್ನೊಂದು ಕಡೆ ಬೇಯ್ತಾ ಇದೆ. ಇದಾಗಿತ್ತು ಇವತ್ತಿನ ರೆಸಿಪಿ. ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದು ವಿಡಿಯೋ ಆಗಿತ್ತು, ಇವತ್ತಿನ ವಿಡಿಯೋ ಆಗಿತ್ತು. ಇದು ಇವತ್ತು ಸಂಡೇ ಸ್ಪೆಷಲ್ ಫಿಶ್ ಫ್ರೈ ವಿಡಿಯೋ ಆಗಿತ್ತಿದ್ದು. ಸೊ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು.